ಬೇಸಿಗೆ ರಜೆ ಮುಗಿದು ಶಾಲೆಗಳು ಆರಂಭವಾಗಿದ್ದರೂ ತಿಪಟೂರಿನ ಗಾಂಧಿನಗರದ ಲಕ್ಷ್ಮೀ ಚಿತ್ರಮಂದಿರದ ಪಕ್ಕದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇನ್ನು ತೆರೆಯದಿರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗಿಲು ಒಂದು ಸಿಸಿ ಕ್ಯಾಮ್ರಾ ಇರಲೇಬೇಕು. ಯಾರೋ ಬಂದರು ನೋಡಿ, ಇಲ್ಲಿಂದ ಬರೋಕ್ಕೆ ಸಿಸಿ ಕ್ಯಾಮ್ರಾ ಇಲ್ವೇ ಇಲ್ಲ ಇಲ್ಲಿ. ಏನು ಸರ್? ಶಾಲೆಗಳು ಆರಂಭವಾಗಿ ವಾರ ಕಳೆದರೂ ಈ ಹಾಸ್ಟೆಲ್ ಈಗಾಗಲೇ ಪುನರ್ ದುರಸ್ತಿ ಹಂತದಲ್ಲಿದ್ದು ವಿದ್ಯಾರ್ಥಿನಿಯರಿಗೆ ತಂಗಲು ವ್ಯವಸ್ಥೆ ಇಲ್ಲದ ಪರಿಣಾಮ ದೂರಗಳಿಂದ ಬರುವವರು ಪರದಾಡಬೇಕಾಗುತ್ತಿದೆ. ಶಿವಮೊಗ್ಗದ ಭದ್ರಾವತಿ ಮೂಲದ ವಿದ್ಯಾರ್ಥಿನಿ ತೀರ್ಥಕುಮಾರಿ ಹಾಸ್ಟೆಲ್ ಸೀಟ್ ಹೊಂದಿದ್ದರೂ ಹಾಸ್ಟೆಲ್ಗೆ ಬಂದಾಗ ಸಿಬ್ಬಂದಿ ಇಲ್ಲದೆ ಖಾಲಿತನ ಕಂಡು ಸಂಕಟಕ್ಕೆ ಒಳಗಾದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಮಗು ಬಂದಿದೆ. ಹಾಸ್ಟೆಲ್ ಶೌಚಾಲಯದ ಗಾಜುಗಳು ಒಡೆದು ಹೋಗಿರುವುದು, ಕುಡಿಯುವ ನೀರಿನ ಫಿಲ್ಟರ್ ದುರಸ್ತಿಯಲ್ಲಿರುವುದು, ಟೈಲ್ಸ್ ಗುಣಮಟ್ಟ ತಪ್ಪಿರುವುದು ಹಾಗೂ ಸಿಸಿಟಿವಿ ಕ್ಯಾಮೆರಾಗಳ ಸ್ತಬ್ಧದಿಂದ ವಿದ್ಯಾರ್ಥಿನಿಯರ ಸುರಕ್ಷತೆಗೆ ತೊಂದರೆ ಉಂಟು ಮಾಡುತ್ತಿದೆ. ಈ ಸಂಬಂಧ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು, ಇನ್ನು 3-4 ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಹಾಸ್ಟೆಲ್ ಎದುರು ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಹಾಸ್ಟೆಲ್ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಲಕ್ಷ್ಯದಿಂದ ವಿದ್ಯಾರ್ಥಿನಿಯರು ಬಲಿಯಾಗುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚರವಾಗಿ ಹಾಸ್ಟೆಲ್ ತೆರೆಯುವ ದಿಸೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ.